Okay, next one more important correct affair about road transportation, that is India's longest express highway. India's long express highway. India's longest express highway. So recently Prime Minister Narendra Modi inaugurated India's longest express highway, that is Delhi Mumbai Express Highway. Delhi Mumbai Express Highway. Delhi Mumbai Express Highway. So ಇದು ಕನೆಕ್ಟ್ ಮಾಡ್ತದೆ ಏನಪ್ಪ ಅಂದರೆ ದೆಹಲಿಯಿಂದ ಮುಂಬೈ. ಟೋಟಲ್ ಬಂದ್ಬಿಟ್ಟು 270 ಕಿಲೋಮೀಟರ್. ಎಸ್ 270 ಕಿಲೋಮೀಟರ್ ಅಂದರೆ ಆ ಟೋಟಲ್ ಹೈವೇ ಒಳಗೆ 270 ಕಿಲೋಮೀಟರ್ ಪಾರ್ಟನ್ನು ಮಾತ್ರ ರೀಸೆಂಟಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಇನಾಗ್ರಲ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇದನ್ನು ಮೇಜರ್ಲಿ ನಾವು ಎದು ಸಂಬಂಧ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಪ್ಪ ಅಂದರೆ ಕಮರ್ಷಿಯಲ್ ಆ್ಯಕ್ಟಿವಿಟಿ ಪರ್ಪಸ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಕಮರ್ಷಿಯಲ್ ಆ್ಯಕ್ಟಿವಿಟಿ, particularly goods and services. ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳಿಗೋಸ್ಕರ ನಾವೇನು ಮಾಡ್ತೀವಪ್ಪ ಅಂದರೆ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್, ಸೊ ರೀಸೆಂಟ್ಲಿ ನಮ್ಮ ದೇಶವನ್ನು ಶ್ರೀ ಅನ್ನ ಅನ್ನುವಂತಹ ಕಾನ್ಸೆಪ್ಟನ್ನು ಭಾರತ ಸರ್ಕಾರ ಇಂಟ್ರಡ್ಯೂಸ್ ಮಾಡ್ತಾ ಇದೆ. ಶ್ರೀ ಅನ್ನ, ಇಟ್ ಮೀನ್ಸ್ ನಾವು ಅತಿ ಹೆಚ್ಚು ಏನು ಕರಿತೀವೋ ಮಿಲೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವ ಸಲುವಾಗಿ ನಾವೊಂದು ಕಾನ್ಸೆಪ್ಟ್ ತಂದಿದ್ದು, ದಟ್ ಈಸ್ ಶ್ರೀ ಅನ್ನ. ಅಂದರೆ ಶ್ರೀ ಅನ್ನ ಹೆಸರು ಸಿರಿಧಾನ್ಯ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲು ಸಣ್ಣ ರೈತರಿಗೆ ಸರ್ಕಾರದ ವತಿಯಿಂದ ನಾವೇನು ಮಾಡ್ತೀವಪ್ಪ ಅಂದರೆ ಮೇಜರ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಕೆಲವೊಂದಿಷ್ಟು ಬೆನಿಫಿಟ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ರೀಸೆಂಟ್ಲಿ ನಮ್ಮ ನ್ಯೂಸ್ ಒಳಗಿರೋದು ಶ್ರೀ ಅನ್ನ. ಯಾವುದು? ಶ್ರೀ ಅನ್ನ ಯೋಜನೆ. ಶ್ರೀ ಅನ್ನ ಯೋಜನೆ, ಶ್ರೀ ಅನ್ನ. ಸೊ ಹಾಗಿದ್ರೆ ಇತ್ತೀಚೆಗೆ ನಾವು ಭಾರತ ಏನು ಮಾಡ್ತದೆ 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂಥೇಳಿ ನಮ್ದು ಏನು ಮಾಡ್ತದೆ UNO ಘೋಷಣೆ ಮಾಡ್ತದೆ. ಎಸ್, ನಮಗೆಲ್ಲ ಗೊತ್ತಿರುವಾಗೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ, ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂಥೇಳಿ ಘೋಷಣೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಯೂಶ್ವಲಿ ನಾವು ಏನು ಕರಿತೀವಿ, ಭಾರತವನ್ನು ನಾವು ಅತಿ ಹೆಚ್ಚು ಸಿರಿಧಾನ್ಯ ಉತ್ಪಾದಕ ರಾಷ್ಟ್ರವನ್ನು ಕನ್ವರ್ಟ್ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಈ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂದರೆ ಯಾರು ಸಿರಿಧಾನ್ಯ ಬೆಳೀತಾರಲ್ಲ, ಯಾರು ಮಿಲೆಟ್ಸನ್ನು ಬೆಳೀತಾರಲ್ಲ ಅಂಥ ರೈತರಿಗೆ ಏನು ಮಾಡೋದಪ್ಪ ಅಂತಂದರೆ ಗೌರ್ಮೆಂಟಿಂದ ಏನು ಮಾಡೋದಪ್ಪ ಅಂತಂದರೆ ಹೆಲ್ಪ್ ಮಾಡೋದು, ಲೈಕ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಥವಾ ಬೇರೆ ಬೇರೆ ರೀತಿಯಂಥ ಕಾನ್ಸೆಪ್ಟ್ಗಳನ್ನು ಏನು ಮಾಡೋದು ಅಂತ ತರೋದ್ರ ಮುಖಾಂತರ ನಾವೇನಪ್ಪ ಅಂದರೆ ಜಗತ್ತಿನಲ್ಲಿ ಭಾರತ ಹೈಯೆಸ್ಟ್ ಮಿಲೆಟ್ಸನ್ನು ಪ್ರೊಡ್ಯೂಸ್ ಮಾಡುವಂಥ ಕಂಟ್ರಿಯಾಗಿ ಕನ್ವರ್ಟ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಈ ರೀತಿಯಂಥ ಕೆಲವೊಂದಿಷ್ಟು ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಬರ್ತಾ ಇದೆ. ಓಕೆ, ಸೊ ಜೊತೆಗೆ ಎಟ್ ಪ್ರೆಸೆಂಟ್ ಭಾರತವನ್ನು ನಾವೇನು ಮಾಡ್ತೀವಪ್ಪ ಅಂದರೆ ರಾಗಿಯ ಜಾಗತಿಕ ಕೇಂದ್ರ, ಇಂಟರ್ನ್ಯಾಷನಲ್ ಸೆಂಟರ್ ಆಫ್ ರಾಗಿ. ಓಕೆ, ಪ್ರಸ್ತುತ ಭಾರತ ಏನಾಗಿದೆಪ್ಪ ಅಂದರೆ ಜಾಗತಿಕ ರಾಗಿ ಕೇಂದ್ರವಾಗಿ ಕೆಲಸ. ನೆಕ್ಸ್ಟ್ ನಾವು ರೀಸೆಂಟ್ಲಿ ಏನು ಮಾಡಿದ್ದೀವಪ್ಪ ಅಂತಂದರೆ ಹೈದರಾಬಾದ್ನಲ್ಲಿ ನಾವು ಮಿಲೆಟ್ಸ್ ರಿಸರ್ಚ್ ಸೆಂಟರ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದ್ದೀವಿ ಅಂಡರ್ ದಿಸ್ ಕಾನ್ಸೆಪ್ಟ್. ಓಕೆ, ಹೈದರಾಬಾದ್ನಲ್ಲಿ ಎಸ್. ಓಕೆ, ಹೈದರಾಬಾದಲ್ಲಿ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಸಿರಿಧಾನ್ಯಗಳ ಮಿಲೆಟ್ಸ್ ರಿಸರ್ಚ್ ಸೆಂಟರ್, ಸಿರಿಧಾನ್ಯಗಳ ಅಂತ ರಿಸರ್ಚ್ ಸೆಂಟರ್ನ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್, ಸೊ ರೀಸೆಂಟ್ಲಿ ಇನ್ನೊಂದು ನಮ್ಗೆ ಭಾಳ ಜೋಜಿಲಾ ಪಾಸ್ ನ್ಯೂಸ್ ಒಳಗಿತ್ತು. ಜೋಜಿಲಾ ಪಾಸ್, ಇಟ್ ಮೀನ್ಸ್ ಪಾಸ್ ಅನ್ನುವಂಥ ನಾವು ಹಿಮಾಲಯನ್ ಮೌಂಟೇನ್ ರೇಂಜಸ್ಸಲ್ಲಿ ಒಂದು ಬಳಸುವಂಥ ಪರ್ಟಿಕ್ಯುಲರ್ ವರ್ಡ್ ಏನಪ್ಪ ಅಂದರೆ ಪಾಸ್. ಇಟ್ ಮೀನ್ಸ್ ಏನಪ್ಪ ಅಂದರೆ ಎರಡು ಮೌಂಟೇನ್ ರೇಂಜಸ್ಗಳ ಮಧ್ಯೆ ಏನು ಗ್ಯಾಪ್ ಇರ್ತದಲ್ಲ, ಸೊ ಅದಕ್ಕೆ ನಾವೇನು ಕರಿತೀವಿ ಪಾಸ್ ಅಂಥೇಳಿ ಕರಿತೀವಿ. ಓಕೆ, ಲೈಕ್ ಅಂಡರ್ ಪಾಸ್, ನಾಟ್ ಅಂಡರ್ ಪಾಸ್. ಮೌಂಟೇನ್ಗಳ ಮಧ್ಯೆ ಗ್ಯಾಪ್ ಇರ್ತದೆ, ದಟ್ ಈಸ್ ಕಾಲ್ಡ್ ಆಸ್ ಪಾಸ್. ಅಂದರೆ ಡಿಸ್ಕಂಟಿನ್ಯೂಟಿ ಆಫ್ ಮೌಂಟೇನ್ ರೇಂಜಸ್, ಅಲ್ಲಿ ಡಿಸ್ಕಂಟಿನ್ಯೂಟಿ ಇರೋದ್ರಿಂದ ಅಲ್ಲಿ ಗ್ಯಾಪ್ ಇರ್ತದಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಪಾಸ್. ಸೊ ಇತ್ತೀಚೆಗೆ ನಮ್ಗೆ ಜೋಜಿಲಾ ಪಾಸ್ ಏನಂತ ನ್ಯೂಸ್ ಒಳಗಿತ್ತು. ಯಾಕೆ ಜೋಜಿಲಾ ಪಾಸ್ ನ್ಯೂಸ್ ಒಳಗಿತ್ತು ಅಂತಂದರೆ ಲದಾಖ್ ಮತ್ತು ಜಮ್ಮು ಕಾಶ್ಮೀರ ನಡುವೆ ಎಲ್ಲ ಹವಾಮಾನ ಸ್ಥಿತಿ ಸಂಪರ್ಕ ಸ್ಥಾಪಿಸಿದ ಮಂತ್ಲಿ ಜೋಜಿಲಾ ಸುರಂಗವನ್ನು ರಸ್ತೆ, ಯಾಕೆಂದರೆ ಇತ್ತೀಚೆಗೆ ನಾವು ಜೋಜಿಲಾ ಟನಲನ್ನು ನಾವೇನು ಮಾಡ್ತೀವಿ, ಸ್ಥಾಪನೆ ಮಾಡ್ತಾ ಇದ್ದೀವಿ.
ಯಾವುದಕ್ಕೋಸ್ಕರ ಇಟ್ ಕನೆಕ್ಟ್ಸ್ ಜಮ್ಮು ಕಾಶ್ಮೀರ್ ಟು ಲದ್ದಾಖ್. ಬಿಕಾಸ್ ಲದ್ದಾಖ್ ಅನ್ನುವಂತಹ ಒಂದು ಯೂನಿಯನ್ ಟೆರಿಟರಿ ವಿ ಹ್ಯಾವ್, ಜಮ್ಮು ಕಾಶ್ಮೀರ ಅನ್ನುವಂಥದ್ದು ಒಂದು ಯೂನಿಯನ್ ಟೆರಿಟರಿ ವಿ ಹ್ಯಾವ್. ಎರಡೂ UTಗಳ ಮಧ್ಯ ಏನು ಟ್ರಾನ್ಸ್ಪೋರ್ಟೇಷನ್ ಅಥವಾ ಕನೆಕ್ಟಿವಿಟಿನ ಬಿಲ್ಟ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ಲಿಕ್ಕತ್ತೀವಪ್ಪ ಅಂದರೆ ಝೋಜಿಲಾ ಪಾಸನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ಅಂಥೇಳಿ ರೀಸೆಂಟ್ಲಿ ಸೆಂಟ್ರಲ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಅನೌನ್ಸ್ ಮಾಡ್ತಾರೆ. ದಟ್ಸ್ ವಾಟ್ ಝೋಜಿಲಾ ಪಾಸ್ ಏನಿತ್ತು ಅಂದರೆ ನ್ಯೂಸ್ ಒಳಗಿತ್ತು. ಝೋಜಿಲಾ ಪಾಸ್, ವಿಚ್ ಪಾಸ್ ಇಟ್ ಈಸ್? ಝೋಜಿಲಾ ಪಾಸ್. ಹಾಂ, ಝೋಜಿಲಾ. ರೀಸೆಂಟ್ಲಿ ಜಮ್ಮು ಮತ್ತು ಕಾಶ್ಮೀರ್ ಆ್ಯಂಡ್ ಲದ್ದಾಖ್ ಮಧ್ಯೆ ಸಂಪರ್ಕವನ್ನು ಸಾಧಿಸುವ ಸಲುವಾಗಿ ಸಂಪರ್ಕ ಸಾಧಿಸುವ ಸಲುವಾಗಿ ಓಕೆ, ಅದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂದರೆ ಈ ಕಾನ್ಸೆಪ್ಟ್ ಇರ್ತದೆ. ಸೊ ಇದು ಗುರೇಜ್ ಮತ್ತು ಕಾಶ್ಮೀರ್ ನಡುವಿನ ಏಕೈಕ ರಸ್ತೆಯಾಗಿದ್ದು ಟೋಟಲ್ ಇದನ್ನು ಆಫ್ಟರ್ 58 ಡೇಸ್ ಅಂದರೆ ಇದನ್ನು 58 ದಿನಗಳ ಪ್ಲ್ಯಾನ್ ಮಾಡ್ಕೊಂಡು ಏನು ಮಾಡ್ತಿದ್ದಾರಪ್ಪ ಅಂದರೆ ಕನ್ಸ್ಟ್ರಕ್ಷನ್ಗೆ ಏನು ಮಾಡ್ತಿದ್ದಾರೆ, ಮುಂದಕ್ಕೆ ಹೋಗ್ತಿದ್ದಾರೆ. ಇದನ್ನು ಯಾರು ಅನೌನ್ಸ್ ಮಾಡ್ತಾರಪ್ಪ ಅಂತಂದರೆ ಸೆಂಟ್ರಲ್ ಯಾರು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರಪ್ಪ ಅಂತಂದರೆ ಸೆಂಟ್ರಲ್ ಮಿನಿಸ್ಟ್ರಿ ಆಫ್ ಹೈವೇಸ್ ಆ್ಯಂಡ್ ರೋಡ್ ಟ್ರಾನ್ಸ್ಪೋರ್ಟೇಷನ್. ಮಿನಿಸ್ಟ್ರಿ ಆಫ್ ಹೈವೇಸ್ ಆ್ಯಂಡ್ ರೋಡ್ ಟ್ರಾನ್ಸ್ಪೋರ್ಟೇಷನ್. ಎಸ್, ನಿತಿನ್ ಗಡ್ಕರಿ. ಯಾರು? ನಿತಿನ್ ಗಡ್ಕರಿ. ಓಕೆ.